ಶ್ರೀ ಗುರುವೇ ಸಕ್ರಿಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳನ್ನು, ತತ್ಸ್ವರೂಪರಾದ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಹೃದಯರೆ ಧ್ಯಾನಿಸಿಕೊಂಡು, ಪೂಜ್ಯದ್ವಯರ ಪುಣ್ಯಾರಾಧನಾ ಮಹೋತ್ಸವದ ಕೊನೆಯ ದಿನದ ವೇದಿಕೆಯಲ್ಲಿ ಸಮ್ಮುಖವನ್ನ ವಹಿಸಿಕೊಂಡಿರುವಂತಹ ಸಂಶಿ ವಿರಕ್ತ ಮಠದ ಪೂಜನೀಯರಾದ ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನ ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಹಿರಿಯರೇ, ತಾಯಂದ್ರೆ, ಕಲಾ ಬಳಗವೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬ್ರಹ್ಮಾನಂದ ಗುರುಗಳ 50ನೇ ವರ್ಷದ ಪುಣ್ಯಸ್ಮರಣೆ. 50 ವರ್ಷಗಳು ಗೊತ್ತಿಲ್ಲದೆ ಗತಿಸಿ ಹೋದರೂ ಕೂಡ ಅವರ ಸ್ಮರಣೆ ನಮ್ಮೆಲ್ಲರ ಗಮನಕ್ಕಿದೆ, ಸ್ಮರಿಸಿಕೊಳ್ತಾ ಇದ್ದೀವಿ. ನಮ್ಮ ಸ್ಮರಣೆಯಲ್ಲಿ ಅವರು ಜೀವಂತವಾಗಿದ್ದಾರೆ, ನಮ್ಮೆಲ್ಲರನ್ನ ಹರಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಆಶಾಭಾವನೆ ಎಲ್ಲರಲ್ಲಿ ಇರ್ತಕ್ಕಂಥದ್ದು. ಆ ಸ್ಮರಣೆಯ ವಿಚಾರಗಳನ್ನ ನಿನ್ನೆ ದಿವಸ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಬ್ರಹ್ಮಾನಂದ ಗುರುಗಳ ಸ್ಮರಣೆಯನ್ನ ಮಾಡಿಕೊಳ್ಳುವ ಮೂಲಕ 1-2-3 ಅವರ ಜೀವನದ ಘಟನೆಗಳನ್ನ ಆನಂದ ಸ್ವಾಮಿಗಳು ಪ್ರಸ್ತುತಪಡಿಸಿದರು. ಬ್ರಹ್ಮಾನಂದ ಗುರುಗಳು ಅಂದಿದ್ರು ಇಂದಿಲ್ಲ ಅನ್ನುವ ಹಾಗಿಲ್ಲ, ನಾವೆಲ್ಲರೂ ಅವರ ಸ್ಮರಣೆಯಲ್ಲಿದ್ದೀವಿ ಅನ್ನುವ ಕಾರಣಕ್ಕಾಗಿ ಅವರಿನ್ನು ಜೀವಂತವಾಗಿದ್ದಾರೆ. ದೇಹ ಸ್ವರೂಪರಾಗಿಲ್ಲ, ಆದರೆ ನಿಮ್ಮ ಒಳಗೆ ಭಾವ ಸ್ವರೂಪರಾಗಿ ಇದ್ದಾರನ್ನುವಂಥ ಮಾತುಗಳನ್ನ ನಾವು ಕೇಳ್ತಾ ಬಂದಿದ್ದೀವಿ. ಗುರು ಸ್ಮರಣೆಯನ್ನ ನಿರಂತರ ಮಾಡಬೇಕು ಅನ್ನುವಂಥ ವಿಚಾರವಾಗಿ ನಮ್ಮ ಸಿದ್ಧಾರೂಢ ಅಜ್ಜರು ಕೂಡ ಬಹಳ ಒಳ್ಳೆ ಮಾತುಗಳನ್ನ ಹೇಳ್ತಾ ಬಂದರು. ಅದಕ್ಕೊಂದು ಸಂಬಂಧಪಟ್ಟಂತಹ ವಚನದ ಒಂದು ಸಾಲನ್ನ ಇಟ್ಟುಕೊಂಡಿದ್ದೀವಿ. ಗುರುಪಾದಗಳ ಹಿಡಿವಲ್ಲಿ ಕಾಣದುದ ಕಾಣಬಹುದು ಅನ್ನುವಂಥ ಅಲ್ಲಂ ಪ್ರಭುದೇವರ ವಚನದ ಒಂದು ಸಾಲು. ಅದನ್ನ ನಾವು ನೆನ್ನೆ ದಿವಸ ಕೇಳಿದ್ವಿ. ಆ ವಚನ ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದಿಹೆನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳ್ಯಾರ. ಎಷ್ಟು ಸುಂದರ ಸುಲಭವಾಗಿ ತಿಳಿಯುವಂತಹ ವಚನವನ್ನ ಹೇಳ್ತಾರ ನೋಡ್ರಿ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದಿಹೆನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಾಣುವ ವಸ್ತುವನ್ನ ಹಿಡಿ ಅಂದ್ರೆ ಹಿಡಿಬಹುದು, ಕಾಣಲಾರದ್ದನ್ನ ಹಿಡಿ ಅಂದ್ರೆ ಎಲ್ಲಿಂದ ಹಿಡಿಯುವುದು? ಆದ್ರ ಮನುಷ್ಯ ಏನ್ ಮಾಡಕತ್ತಾನಂದ್ರ ಕಾಣಲಾರದ ವಸ್ತುವನ್ನೇ ಅವ ಹಿಡಿಬೇಕು ಅಂತ ಹೋಗ್ತಾನ, ಸಿಗಲಾರದೆ ಬಳಲ್ತಾನ, ದುಃಖಕ್ಕೀಡಾಗ್ತಾನ ಅನ್ನುವಂಥದ್ದು. ಕಾಣದ್ದನ್ನ ಹಿಡಿಯಾಕ ಹೋದ್ರೆ ದುಃಖ ಕಟ್ಟಿಟ್ಟ ಬುತ್ತಿ, ಕಾಣಲಾರದನ್ನ ಹಿಡಿಬೇಕಾದ್ರೆ ಒಂದು ದಾರಿ ಎಲ್ಲ ಹೇಳ್ತಾರೆ. ಕಂಡುದನೆ ಕಂಡು ಗುರುಪಾದವ ಹಿಡಿವಲ್ಲಿ. ಗುರುಪಾದಗಳು ನಮಗ ಕಾಣ್ತವ, ಆ ಪಾದಗಳನ್ನು ಹಿಡಿಯುವ ಪ್ರಯತ್ನ ಮಾಡಿದ್ರೆ ಕಾಣಲಾರದ್ದೇನಾದ್ರೂ ಕಾಣಬಹುದು ಅನ್ನುವಂತ ಮಾತನ್ನು ಹೇಳಿ. ಕಾಣಲಾರದ್ದನ್ನ ಹಿಡಿಯಕ್ ಹೋದ್ರೆ ಸಿಗುದಿಲ್ಲ, ಅದು ಸಿಗಬೇಕು ಅಂತ ಅನ್ನೋದಾದ್ರೆ ಏನನ್ನು ಹಿಡಿಬೇಕು ಅಂತಾರಂದ್ರೆ ಗುರುವಿನ ಪಾದವನ್ನೇ ಹಿಡಿಬೇಕು. ಗುರುವಿನ ಪಾದ ಹಿಡಿದ್ರೆ ಕಾಣಲಾರದ್ದು ಸಹ ಕಾಣ್ತದೆ, ಸಿಗಲಾರದ್ದು ಕೂಡ ಸಿಗ್ತದೆ ಅನ್ನುವಂಥ ಮಾತು ಅಲ್ಲಂ ಪ್ರಭುದೇವರದು. ಗುರುವಿನ ಪಾದದೊಳಗ ಪರಮಾತ್ಮನೇ ಅದಾನಂದ ಮೇಲೆ ನಮಗೆ ಪರಮಾತ್ಮ ಅವರ ಪಾದದಲ್ಲಿ ಸಿಕ್ಕ ಮೇಲೆ ಪರಮಾತ್ಮನಲ್ಲಿ ವಿಶ್ವ ಅಡಗಿರುವಾಗ ಏನು ಬೇಕು ಬೇಡ ಎಲ್ಲಗಳು ಸಿಗುತ್ತಾವೆ ಅನ್ನುವಂಥ ಅಭಿಪ್ರಾಯವನ್ನ ಅಲ್ಲಂ ಪ್ರಭುದೇವರು ಹೇಳ್ತಾ ಬರ್ತಾರೆ. ಆದ್ರೆ ಗುರುವಿನ ಪಾದ ಹಿಡಿಬೇಕಾದ್ರೆ ನಾವು ಬಹಳ ಗಟ್ಟಿಗರಾಗಬೇಕಾಗ್ತದ.
ನಾವೆಲ್ಲರೂ ಅಂತ ಶ್ರದ್ಧಾವಂತರಾಗ್ಬೇಕಾಗ್ತದ, ಭಕ್ತಿವಂತರಾಗ್ಬೇಕಾಗ್ತದ. ಅಂದಾಗ ಗುರುವಿನ ಪಾದ ಹಿಡಿಯಕ್ ಬರ್ತದ. ಗುರುವಿನ ಪಾದ ಹಿಡಿಯುವುದು ಅಂದ್ರೆ ನಡೆದಾಡುವ ಪಾದವನ್ನು ಹಿಡಿಯುವುದು ಅಂತ ಅಡ್ಡ ತಿಳ್ಕೊತೀವಿ ನಾವು. ಅದೇನ್ ದೊಡ್ಡಾಗದ್ ಬಿಡ್ರಿ, ಗುರುಗಳು ಮನೆಗೆ ಬಂದಾಗಾದ್ರು ಮಠಕ್ಕೆ ನಾವು ಹೋದಾಗಾದ್ರು ಗುರುವಿನ ಪಾದ ಸಿಕ್ ಬಿಡ್ತಾವ. ನಾವು ಗಟ್ಟಿಯಾಗಿ ಹಿಡಿದು ಸಮಾಧಾನ ಆಗೋವರೆಗೂ ನಮಸ್ಕಾರ ಮಾಡಿ, ನಾವು ಹಣೆ ಹಚ್ಚಾದ್ರೂ ಮಾಡ್ಬೋದು, ಕೈ ಹಚ್ಚಾದ್ರೂ ಮಾಡ್ಬೋದು, ಸಾಷ್ಟಾಂಗ ಆದ್ರೂ ಮಾಡ್ಬೋದು, ಅಂತೂ ನಮಸ್ಕಾರ ಮಾಡಿ ನಾವು ಬರಬಹುದಲ್ಲ. ಗುರುವಿನ ಪಾದ ಸಿಗೋದ್ರೊಳಗೆ ಏನ್ ಕಷ್ಟದ ಅಂತ ಅನ್ಕೋಬಹುದು. ಆದ್ರೆ ನಡೆದಾಡುವ ಪಾದಗಳನ್ನು ಹಿಡಿಯುವ ವಿಷಯವನ್ನು ಇಲ್ಲಿ ಹೇಳೋದಿಲ್ಲ. ಅವಂತೂ ಎಲ್ಲರಿಗೂ ಸಿಗತ್ತಾವ. ಗುರುವಿನ ನಡೆದಾಡುವ ಪಾದಗಳನ್ನು ಹಿಡಿಯುವುದು ಅಷ್ಟ ಅಲ್ಲ. ನಾವೇನ್ ಮಾಡೇವಂದ್ರೆ ಇಲ್ಲಿನೂ ಇದನ್ನ ಕೆಲಸ ಮಾಡ್ತೀವಿ. ನಡೆದಾಡುವ ಪಾದವನ್ನು ಹಿಡಿದು ಬಿಡು. ಯಪ್ಪ ನಮ್ಮ ಮನೆಗ್ ಬಂದ್ ಪಾದ ಹಾಕಿ ಹೋಗ್ರಿ, ಯಪ್ಪ ನಮ್ಮ ಮನ್ಯಾಗ ಪಾದ ಪೂಜೆ ಮಾಡ್ಕೋಬೇಕಾಗ್ಯದ, ತಾವು ಬರ್ಬೇಕು. ಮನೆಗ್ ಬಂದಾಗ ಪಾದ ಪೂಜೆ ಮಾಡ್ಕೊಳ್ಳುವಾಗ ಹುಡುಗರಿಗೆ ನೀವು ಹೇಳ್ತೀರಿ ಗಟ್ಟಿಯಾಗಿ ಹಿಡ್ಕೊಡ್ರಿ, ಪಾದ ಬಿಡಬಾರ್ದು ಅಂತ ಹೇಳಿ. ಇಂಥ ಎಲ್ಲ ಪಾದವನ್ನ ಮನ್ಯಾಗ ಹಾಕಿಸುವಂತ, ಪಾದ ಪೂಜೆಯನ್ನ ಮಾಡಿಕೊಳ್ಳುವಂತ, ಪಾದ ಪೂಜೆ ಮಾಡ್ಕೊಳ್ಳುವಾಗ ಪಾದವನ್ನು ಬಿಡದಂಗ ಗಟ್ಟಿ ಹಿಡಿ ಅನ್ನುವಂತ ವಿಚಾರವನ್ನ ನೀವು ಮಾತಾಡ್ತೀರಿ. ಆದ್ರೆ ಗುರುಗಳು ನಿಮ್ಮ ಮನೆ ಒಳಗೆಲ್ಲ ಪಾದ ಹಾಕಿ ಹೋಗಬಹುದು. ಆದ್ರೆ ಅವರ ಬಗ್ಗೆ ನಮಗೆ ಶ್ರದ್ಧಾ ಇದ್ರೆ ಅದರ ಸತ್ಪರಿಣಾಮ ನಮಗಾಗ್ತದೆ. ಇಲ್ಲಾಂದ್ರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವ ಊಟನ ಪ್ರೀತಿಯಿಂದ ಸಮಾಧಾನದಿಂದ ಮಾಡಿದ್ರೆ ಹೊಟ್ಟಿಗೆ ಹತ್ತದ ಅಂತ ಹೇಳ್ತಾರೆ. ನಾವು ಉಣಬಹುದು ಖರೆ, ಉಣ್ಣುವ ಊಟ ನಮ್ಮ ಹೊಟ್ಟಿಗೆ ಹತ್ತಬೇಕು ಅಂದ್ರೆ, ನಮಗದು ತೃಪ್ತಿ ಕೊಡ್ಬೇಕು ಅಂದ್ರೆ, ನಮಗದು ಶಕ್ತಿಯಾಗಿ ಜೀವನಕ್ಕೆ ಆಧಾರ ಆಗ್ಬೇಕು ಅಂದ್ರೆ ಉಣ್ಣುವ ಊಟ ಸಮಾಧಾನವಾಗಿ ಉಣ್ಬೇಕಾಗ್ತದೆ. ಉಣ್ಣುವ ಊಟದ ಬಗ್ಗೆ ಒಂದು ಪ್ರೀತಿ ಇದ್ದಾಗ ಅದು ತೃಪ್ತಿ ಕೊಡ್ತದೆ. ಉಣ್ಣುವ ಊಟವನ್ನ ಸಮಾಧಾನವಾಗಿ ಉಂಡಾಗ ಅದು ನಮಗೆ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಹೀಗಿರುವಾಗ ಗುರುವಿನ ಪಾದವನ್ನು ಹಿಡಿಬೇಕಾದರೂ ಕೂಡ ಅಂಥ ಒಂದು ಪ್ರೀತಿ, ಭಕ್ತಿ, ಶ್ರದ್ಧೆ ಇದ್ದಾಗ ಅದರ ಪರಿಣಾಮ ನಮಗಾಗ್ಲಿಕ್ಕೆ ಸಾಧ್ಯ ಆಕತಿ ಅಂತ ಅನ್ನುವಂಥದ್ದು. ಹಾಗಾಗಿ ಬರೀ ಪಾದ ಹಾಕ್ಸಿದ್ವಿ, ಪಾದ ಪೂಜೆ ಮಾಡ್ಕೊಂಡ್ವಿ, ಪಾದಕ್ಕೆ ಉದ್ದ ಬಿದ್ವಿ, ಇವೆಲ್ಲ ಅಷ್ಟೇ ಕೆಲಸ ಆಗೋದಿಲ್ಲ. ಸರ್ವಜ್ಞ ಹೇಳ್ತಾನಲ್ಲ, ಏನಪ್ಪಾ ಅಂದ್ರೆ ಬಾಗುವ ಕೆಲಸವನ್ನ ಏತನೂ ಕೂಡ ಮಾಡ್ತದ. ಬಾವೆ ನೀರು ತೆಗೆದು ಹೊರಗೆ ಹಾಕುವಂತ ಏತ ಇದ್ದು ನೋಡ್ರಿ ಅವಾಗೆಲ್ಲ. ಈಗ ಮೋಟರ್ ಬಂದಾವ. ಅವಾಗ ಏತ ನೀರಾವರಿ ಅಂತಾರ ನೋಡ್ರಿ, ಈಗ ಏತ ನೀರ ಅದು ಮೋಟರ್ ಆಗ್ಯದ. ಅವಾಗೆಲ್ಲ ಬಾವಿನ ನೀರನ್ನ ಪಂಪ್ ಮಾಡಿ ಹೊರಗೆ ಹಾಕಕ್ಕ ಪಂಪ್ ಸೆಟ್ಗಳು ಇರ್ಲಿಲ್ಲ. ಅವಾಗ ಏನಪ್ಪಾ ಅಂತಂದ್ರೆ ಏತವೇ ಇತ್ತು. ಅದನ್ನ ಕೈಲಿ ಜಗ್ಬೇಕು, ಅದ ಮೇಲೆ ಹೇಳ್ತಿತ್ತು, ಕೈ ಬಿಟ್ರೆ ನೀರಾಗ ಮುಳುಗ್ತಿತ್ತು. ಜಗ್ಗಿದಾಗ ನೀರು ಹೊತ್ತು ತಂದ ಮ್ಯಾಲ ಸುರಿತಿತ್ತು, ಕಾಲುವೆ ಗುಂಟ ಹೊಲ ತುಂಬ ನೀರು ಹರಿತಿತ್ತು. ಅದಕ್ಕ ಆ ಉದಾಹರಣೆಯನ್ನ ಸರ್ವಜ್ಞ ಕೊಡ್ತಾರ. ಏತವೂ ಕೂಡ ಬಾಗ್ತದಲ್ಲ, ಏತ ಬಾಗಿದ್ರ ನಮಸ್ಕಾರ ಮಾಡಿತು ಅಂತ ಅನ್ನಕ್ ಬರ್ತತೇನು ಅಂತಾರ. ಮುಂದ್ ಇನ್ನೊಂದು ಉದಾಹರಣೆ ಕೊಡ್ತಾರ. ಈ ಕೆಂಡ ತೆಗೆದು ಹಾಕಕ್ಕ, ಒಲೆಯನ್ನ ಕೆಂಡವನ್ನ ತೆಗೆದು ಧೂಪಾರ್ತಿಗರ ಹಾಕೊಳ್ಳಿ, ಅಥವಾ ಕೆಂಡ ತೆಗೆದು ಹೊರಗೆ ನೀರು ಆರಿಸ್ಕೊಂಡು ಕೆಂಡ ತಕೊಳಕ, ಇಡ್ಲಿ ಆರಿಸ್ಕೊಳಕ್ ಆಗ್ಲಿ ನಾವು ಮಾಡ್ತಿರ್ತೀವಿ. ಕೈಲೆ ಮುಟ್ಟಕ್ ಎಲ್ಲರಿಗೂ ಬರುದಿಲ್ಲ. ಆ ಕೆಂಡವನ್ನ ಒಲೆಯಾಗಿಂದ ತೆಗಿಯಕ್ ಇಕ್ಕಳ ಅಂತ ಬಳಸ್ತಿದ್ರು. ಅದಕ್ಕೆ ಸರ್ವಜ್ಞ ಇನ್ನೊಂದು ಕಡೆ ಹೇಳ್ತಾನ, ಇಕ್ಕಳಿಗೂ ಕೂಡ ಕೈ ಮುಗಿತದ ನೋಡ್ರಿ. ಇಕ್ಕಳ ಹಿಂಗಿರ್ತದಲ್ಲ, ಮಡಿಸಿದಾಗ ಹಿಂಗ ಎರಡು ಕೈ ಜೋಡಿಸ್ದಂಗ ಆಗ್ತದ. ಅದನ್ನ ಹೇಳ್ತಾನ, ಏತ ಅದು ಕೂಡ ತಲೆ ಬಾಗ್ತದ ಅಂದ್ರ ನಮಸ್ಕಾರ ಮಾಡಿದಂಗನಪ್ಪ, ಇಕ್ಕಳ ಎರಡು ಕೈ ಜೋಡಿಸ್ತದ ಅಂದ್ರ ನಮಸ್ಕಾರ ಮಾಡಿದಂಗನಪ್ಪ ಅಂತ ಸರ್ವಜ್ಞ ಕೇಳ್ತಾನ. ಅದಕ್ಕ ಗುರುವಿನ ಪಾದ ಹಿಡಿಯೋದು ಅಂದ್ರ ಸುಮ್ಮನೆ ನಡೆದಾಡೋ ಪಾದಕ್ಕೆ ಹಣೆ ಹೆಚ್ಚು ಬಿಡೋದು ಅಂತ ಹಿಂಗ ನಾವು ತಿಳ್ಕೊಂಡ್ರೆ ಅದರಿಂದ ಏನ್ ಪ್ರಯೋಜನ ಇಲ್ಲ. ಗುರುವಿನ ಬಗ್ಗೆ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಒಂದು ಭಕ್ತಿ ಇದ್ದಾಗ ಆ ನಮಸ್ಕಾರಕ್ಕೂ ಒಂದು ಅರ್ಥ ಬರ್ತದೆ. ನಮಸ್ಕಾರದಿಂದ ನಮಗೊಂದು ಒಳ್ಳೆ ಪರಿಣಾಮವೂ ಕೂಡ ಆಗ್ತದೆ. ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ಆಗಾಗ ಮಾತಾಡಿರ್ತೇವೆ. ನಮಸ್ಕಾರ ಮಾಡುವ ಪದ್ಧತಿಗಳು ಸಾಕಷ್ಟು. ಆದ್ರೆ ಏನೇ ಪದ್ಧತಿ ಇದ್ರೂ ಕೂಡ ನಾವು ಭಕ್ತಿಯಿಂದ ಆ ಗುರುವಿನ ಪಾದ ಹಿಡಿಯೋ ಕೆಲಸ ಮಾಡಿದ್ರೆ ನಮಗ ದೇವರ ಸಿಗ್ತಾನ ಅನ್ನುವಂಥ ಮಾತದ. ಅದಕ್ಕ ಪ್ರಭುದೇವರು ಹೇಳಿದ್ರು, ಕಾಣದುದು ಕಾಣಬೇಕು ಅಂದ್ರ, ಸಿಗಲಾರದ್ದು ನಮಗೆ ಸಿಗಬೇಕು ಅಂದ್ರೆ ನಾವು ಗುರುವಿನ ಪಾದವನ್ನೇ ಹಿಡಿಬೇಕು ಅನ್ನುವಂಥ ಮಾತನ್ನ ನಿನ್ನೆ ನೋಡಿದ್ವಿ. ಉದಾಹರಣೆಗಳು ನೆನಪಾಗ್ತಿದ್ದು. ಆದ್ರೆ ಏನಪ್ಪಾ ಅಂದ್ರೆ ಸಮಯ ಬಹಳ ಆಗಿತ್ತು, ಆ ವಿಷಯ ತಗೊಳ್ಳಿಲ್ಲ. ಇವತ್ತೊಂದೇಟ ಸಮಯಾವಕಾಶ ಐತಿ.
ಏನಪ್ಪಾ ಅಂದ್ರೆ